ಆದರೂ ಅಪ್ಪಾಜಿನೂ ಒಂದು ಕಡೆ 10-12 ತೆಂಗಿನ ಸಸಿ ನೆಟ್ಟಾರೆ. ನಮ್ಮದೆಲ್ಲ ಜಾಗ ಸ್ವಲ್ಪ ಅಲ್ಲ, ಅದೆಷ್ಟು ನೀಟಾಗದೆ ಗೊತ್ತಾ. ಈ ಥರ ಇಲ್ಲ ತೆಂಗಿನ ಮರ. ನಾನು ಇಷ್ಟು ದಿವಸ ಆದರೂ ಬಂದು ನೋಡಲೇ ಇಲ್ಲ. ಇವತ್ತು ಬಂದಿದ್ದು ಒಳ್ಳೇದಾಯ್ತು. ಇವೆಲ್ಲ ಎಂಥ ಮುಳ್ಳಿನ ಗಿಡ ಇವನ್ನೆಲ್ಲ ತೆಗಿಬೇಕು ಗೊತ್ತಾ. ದಿನ ಅವ್ರು ಕೆಲಸಕ್ಕೆ ಬಂದರೆ ಎಂತ ಮಾಡಿದ್ದಿಲ್ಲಿ ಹಂಗಾರೆ ನೀವು ಹೇಳ. ಅದು ಬೇಸಾಯ ಮಾಡ್ಯಾರೆ ಹೋದ ವರ್ಷ ಅಂತೀರಪ್ಪ. ನನಗಿದ್ರೆ ಬುಡ ನೋಡಿದ್ರೆ ಹಂಗೇನು ಅನ್ಸಲ್ಲ. ನಾನು ನಮ್ಮನೇಲಿ ನೋಡಿನಲ್ಲ ಬೇಸಾಯ ಮಾಡಿದಾಗ ಹೆಂಗಿರ್ತದೆ ಅಂತ. ಇದು ಮಾತ್ರ ಭಾಳ ತಪ್ಪಾಗ್ತದೆ ನಮ್ಮ ಕಡೆಯಿಂದ. ಅಪ್ಪಾಜಿ ಹೇಳಿದ್ದೆ ಸರಿ. ಈ ಸರಿನೇ ಬೇಸಾಯ ಮಾಡಿಸ್ಬೋದಿತ್ತ ಅಂತ ನಾನು ಹೇಳೋದಾದರೆ, ಸುಮ್ಮನೆ ಅಲ್ಲಿ ಇಲ್ಲಿ ಇದು ಮಾಡೋದಕ್ಕಿಂತ. ಇಲ್ಲ, ಇದು ಇಲ್ಲಿ ತೆಂಗಿನ ತೋಟಕ್ಕೆ ಬೇಸಾಯ ಮಾಡಿಸ್ಲ. ನಾನು ಅಡಿಕೆ ತೋಟಕ್ಕೆ ಮಾತ್ರ ಮಾಡಿಸಿದ್ದು. ಅದು ಯಶೋಧ ರಾಮಪ್ಪ ಇಬ್ಬರು 6-7 ವರ್ಷಕ್ಕೊಂದ್ಸರಿ ಬೇಸಾಯ ಮಾಡಿಸಿದ್ರೆ ಸಾಕು ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನಾದೆ. ಒಂದು ಕೆಲಸ ಮಾಡೋಣ, ಬೇಕಾದ್ರೆ ಈ ಸರಿ ಇದಕ್ಕೆ ಬೇಸಾಯ ಮಾಡಿಸೋಣ. ಎಂತ ಮಾಡ್ಬೇಕಂತ ಗೊತ್ತಿಲ್ಲ ಮಾತ್ರ ನನಗೆ. ತೆಂಗಿನ ಸಸಿ ಬೇಸಾಯ ನಾನು ನೋಡ್ತೀನಿ, ಸರ್ಚ್ ಮಾಡ್ತೀನಿ ಗೂಗಲಲ್ಲಿ ಏನೇನು ಮಾಡಬೇಕು ಅಂತ. ಹಾಗೆ ಮಾಡಿದ್ರೆ ಏನೋ. ಇಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ, ಅದೇ ಥರ ಮಾಡೋಣ. ಬೇಸಾಯ ಮಾಡಬೇಕು ಅಂದ್ರೆ ಕೊಟ್ಟಿಗೆ ಗೊಬ್ಬರ ಬೇಕು ಕಣ್ರಿ. ಕೊಟ್ಟಿಗೆ ಗೊಬ್ಬರ ಎಲ್ಲದೆ? ಈಗೇನೋ ಭಾಳ ರೇಟ್ ಆಗ್ಯದ ಅಂತಲ್ಲ. ಅವನ್ನೆಲ್ಲ ತಂದು ಹಾಕೋದು ಹೌದಾ? ಎಂಥದಪ್ಪ ಸೊಪ್ಪು. ನನಗೆ ನೆನಪಿದ್ದಂಗೆ ಕೊಟ್ಟಿಗೆ ಗೊಬ್ಬರ, ಸೊಪ್ಪು, ಅದು ಯಾವುದೋ ಗೌರ್ಮೆಂಟ್ ಗೊಬ್ಬರ ಮತ್ತು ಉಪ್ಪು ಇಷ್ಟ ಹಾಕ್ತಿದ್ರು ಅಪ್ಪಾಜಿ. ನಾನು ನೋಡೀನಿ ತೆಂಗಿನ ಮರದ ಬೇಸಾಯ ಮಾಡುವಾಗ. ನಾವೆಲ್ಲ ಹೋದಿದ್ವಪ್ಪ. ನಂಗೆ ಕರೆಕ್ಟ್ ನೆನಪದೆ. ಇಷ್ಟು ಸೊಪ್ಪು, ಕೊಟ್ಟಿಗೆ ಗೊಬ್ಬರ, ಉಪ್ಪು, ಗೌರ್ಮೆಂಟ್ ಗೊಬ್ಬರ ಇಷ್ಟಂತೂ ಹಾಕ್ತಾರೆ. ಅದೊಂದು ಗೊತ್ತು. ಎಷ್ಟೆಷ್ಟು ಅಂತ ಮಾತ್ರ ಗೊತ್ತಿಲ್ಲ ನನಗೆ. ನಿಮ್ಮ ಅಪ್ಪಾಜಿ ಹತ್ರ ಒಂಚೂರು ಕೇಳ್ತೀರಾ ಹೇಗೆ ಅಂತ? ಇದು ಮಳೆ ಬಂದು ಸ್ವಲ್ಪ ನೆಲ ಮೆತ್ತಗಾಗಿದೆ. ಈ ಟೈಮಲ್ಲೇ ಬೇಸಾಯ ಮಾಡ್ಬೇಕಾ ಅಂತ ಹೇಳಿದ್ರು. ಮೊನ್ನೆ ಮಾವ ತೋಟಕ್ಕೆ ಹೋದಾಗ ಅದೆಲ್ಲ ನಂಗೆ ಕರೆಕ್ಟ್ ನೆನಪಿಲ್ಲ. ಒಂಚೂರು ಕೇಳ್ತೀರಾ ಫೋನ್ ಮಾಡಿ ನಿಮ್ಮ ಅಪ್ಪಾಜಿ ಹತ್ರ? ಅದಕ್ಕಿಂತ ಅಪ್ಪಾಜಿನೇ ಬರೋಕ್ಕೆ ಹೇಳಿದ್ರೆ ಹೇಗೆ? ಇಲ್ಲಿಗೆ ಬರಲಿ, ನೋಡ್ತಾರೆ. ಅವ್ರ ತೋಟ ನೋಡಿದಾಗ ಎಷ್ಟೆಷ್ಟು ಹಾಕ್ಬೇಕು ಅಂತ ಗೊತ್ತಾಗ್ತದಲ್ಲ. ನೋಡೋಣ, ಅಪ್ಪಾಜಿನೇ ಬರೋಕ್ಕೆ ಹೇಳೋಣ. ಬರೋಕ್ಕೆ ಹೇಳಿದ್ರೆ ಅತ್ತೆ ಮಾವ ಇಬ್ಬರೂ ಬರೋಕ್ಕೆ ಹೇಳಿಬಿಡಿ. ಅವರೊಬ್ಬರಿದ್ದು ಏನು ಮಾಡ್ತಾರಲ್ಲಿ? ಹಾಂ, ಹಿಂಗೆ ಮಾಡ್ಬೋದು ಮಾತ್ರ. ಅಪ್ಪಾಜಿ ಅಮ್ಮ ಇಬ್ಬರೂ ಬರೋಕ್ಕೆ ಹೇಳ್ಬೋದು ಅಲ್ಲ. ಏನು ಕೆಲಸ ಅಂತ ಹೇಳ್ತಾರೇನೋ. ಕೆಲಸ ಇದ್ರೆ ಇರಲಿ, ಬಂದು ಹೋಗಿ ಅಂತ ಹೇಳೋಣ. ಹಾಗೆ ಅಕ್ಕನೂ ಬರೋಕ್ಕೆ ಹೇಳ್ಬೋದೇನೋ. ಅಮ್ಮ ಇದ್ದಾಗ ಒಂಚೂರು ಆರಾಮಾಗಿದ್ದು ಹೋತಿತ್ತೇನೋ. ಅಲ್ಲಿ ನಮ್ಮ ಮನೆಗೆ ಬಂದಾಗ ನನ್ನ ಟೆನ್ಷನ್ನೆಲ್ಲ ಅಕ್ಕ ಒಂದು ದಿವ್ಸನೂ ಆರಾಮಾಗಿರಲ್ಲ ಪಾಪ. ಈ ಟೈಮಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಮ್ಮ ಬಂದಿದ್ದು. ನೋಡಿದ್ರೆ ಹೀಗೆಲ್ಲ ಆಗೋತು. ಎಲ್ಲರೂ ಬಂದು ಆರಾಮಾಗಿದ್ದು ಹೋತಿತ್ತೇನೋ. ಬರೋಕ್ಕೆ ಹೇಳೋಣ. ಬರೋಕ್ಕೆ ಹೇಳಿ. ಅದನ್ನು ನನ್ನ ಹತ್ರ ಕೇಳ್ಬೇಕಾ? ಕೇಳೋದು ಬೇಡ, ಏನು ಬೇಡ. ಬರಲಿ ಅವರಿಬ್ಬರು ಬರಲಿ, ಅತ್ತಿಗೆನೂ ಬರಲಿ, ಬೇಕಾದ್ರೆ ವಾಗೀಶಣ್ಣು ಬರಲಿ, ಎಲ್ಲರೂ ಇದ್ದು ಹೋಗಲಿ. ಬೇಡ, ಬಾವು ಮಾತ್ರ ಬರೋದು ಬೇಡ. ಬರಲಿ, ಬೇಕಾರೆ ಬಂದು ಒಂದಿನ ಇದ್ದು ಹೋಗಲಿ. ಅಕ್ಕಿರಷ್ಟು ದಿವಸನೂ ಬಾವಿರೋದು ಬೇಡ. ಮತ್ತು ಅದನ್ನು ನೆಮ್ಮದಿಯಿಂದ ಇರೋಕ್ಕೆ ಕೊಡಲ್ಲ ಇಲ್ಲಿ. ಅದು ಇದು ಎಂತಾರು ಹೇಳ್ತಿರ್ತಾರೆ. ಅಲ್ಲ, ಬಂದಮೇಲೆ ನಾವು ಹೇಳೋಕ್ಕಾಗತ್ತಾ ಅವ್ರು ಇರಲಿ ನೀವು ಹೋಗಿ ಅಂತ? ನೋಡೋಣ, ಅವ್ರು ಇರಲಿಕ್ಕಿಲ್ಲ ಅಷ್ಟೆಲ್ಲ ದಿವಸ. ಅದಕ್ಕೆ ಇರಲಿ, ಅಪ್ಪಾಜಿ ಅಮ್ಮನೂ ಇರಲಿ, ಆರಾಮಾಗಿದ್ದು ಹೋಗಲಿ ಪಾಪ. ಒಂದು ದಿವಸನೂ ಅವ್ರು ಇಲ್ಲಿ ಬಂದು ಉಳಿದಿದ್ದೇ ನೆನಪಿಲ್ಲ ನನಗೆ. ಫೋನ್ ರಿಂಗ್ ಆದಂಗೆ ಆಗ್ತಿದೆಯಲ್ಲ. ಹಲೋ ಅಮ್ಮ, ನಿಮ್ಮ ಸುದ್ದಿನೇ ಈಗ ಮಾತಾಡ್ತಿದ್ದು ಕಣೆ ಅಮ್ಮ. ಅಷ್ಟೊತ್ತಿಗೆ ನಿನ್ನ ಫೋನ್ ಬಂತು. 100 ವರ್ಷ ಆಯಸ್ಸು ನೋಡು ನಿಂಗೆ. ಅಯ್ಯೋ ಪುಣ್ಯಾತ್ಗಿತ್ತಿ, 100 ವರ್ಷ ಬೇಡವಾ? ಬೇಡೇ ಬೇಡ. ಹೆಂಗೆ ಒಂದು 60-70 ವರ್ಷ ಬದುಕೆ
ಸುಮ್ಮನೆ ಪಾರ್ದ ಸೇರ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ಯದೆ. ಇದು ಎಂತ ಮಾಡ್ತಿದ್ರಿ? ಎಂತ ನನ್ನ ಸುದ್ದಿ ಎಂತ ಮಾತಾಡ್ತಿದ್ರೆ? ಎಂತಕ್ಕೆ ಹಂಗೆ ಮಾತಾಡ್ತೀಯಮ್ಮ ಖುಷಿಲಿರೋಷ್ಟೊತ್ತಿಗೆ? ಏನು ಮಾತಾಡ್ತಾ ಇದ್ದಾರಪ್ಪ ಇವರು? ನನ್ನ ಬಗ್ಗೆನೇ ಏನೋ ಹೇಳ್ತಾ ಇದ್ದಾರೇನೋ. ನಾನು ಸುಮ್ಮನೆ ಆ ಕಡೆ ಹೋಗ್ಬಿಡ್ತೇನೆ. ಪೂರ್ವಿತಾ, ನಾನು ಆ ಕಡೆ ತೋಟಕ್ಕೆ ಹೋಗಿರೋದಾ? ಅಲ್ಲಿ ಯಶೋಧ ರಾಮಪ್ಪ ಕೆಲಸ ಮಾಡ್ತಾ ಇದ್ದಾರೆ. ನೀವು ಮಾತಾಡ್ಕೊಂಡು ನಿಧಾನ ಬನ್ನಿ. ದಾರಿ ಗೊತ್ತಾಗದೇ ಇದ್ದರೂ ಫೋನ್ ಮಾಡಿ, ನಾ ಬರ್ತೀನಿ ಅಲ್ಲಿ ತನಕ, ಆಯಿತಾ? ಹಾಂ ಹಾಂ ಸರಿ, ನೀವು ಹೋಗ್ತೀರಿ, ನಾನು ಮಾತಾಡ್ತಾನೆ ಬರ್ತಿರ್ತೀನಿ. ಯಾರೇ ನಿನ್ನ ಗಂಡಲ್ಲೇ ಇದ್ದಾರಲ್ಲೇ? ಒಂದ್ಸಲ ಹೇಳ್ಬೇಕಾ ಬೇಡ? ನಾ ಎಂಥದಾರು ಹೇಳ್ತಿದ್ದೆ. ಈಗ ಅದರ ಆಚೆಗೆ ಹೋದ್ರ? ಆ ಕಡೆ ಹೋದ್ರಮ್ಮ, ಹೇಳು. ಎಂತಕ್ಕೆ ಆ ಥರ ಎಲ್ಲ ಎಂತಕ್ಕೆ ಬೇಜಾರಲ್ಲಿ ಮಾತಾಡ್ತೀಯಮ್ಮ? ಅಪ್ಪಾಜಿ ನೀನು ಎಂತಕ್ಕಾರ ಜಗಳ ಮಾಡ್ಕೊಂಡ್ರಾ? ಎಷ್ಟು ಸತಿ ಹೇಳ್ತೀನಿ ಸುಮ್ಮನೆ ವಾದ ಮಾಡ್ಕೋಬೇಡಿ ಅಂತ. ಯಾವುದೋ ಬಡ್ಡಿ ದುಡ್ಡಿಗೆ ಜಗಳ ಮಾಡ್ಕೊಂಡಿರ್ತೀರಿ ಗೊತ್ತು ನನಗೆ. ಇನ್ಮೇಲಾದ್ರು ಸ್ವಲ್ಪ ಬಿಡಿ ಅಮ್ಮ ಆ ಬಡ್ಡಿಗೆ ದುಡ್ಡು ಕೊಡೋದನ್ನ. ಇಲ್ಲಪ್ಪ, ಹಾಗೇನು ನಿನ್ನ ಅಪ್ಪಾಜಿ ಎಂಥ ಜಗಳ ಮಾಡಲೇ ಇಲ್ಲ, ಸುಮ್ಮನೆ ಹೇಳಿದ್ರು ಸೈಯಲ್ಲ ಬಾಯದೆ ಅಂತ. ನಮಗೇನಿದು ನಿಮ್ಮದೇ ತಲೆಬಿಸಿ ಅಲೆ ಮರತೆ. ಎಷ್ಟು ದಿವಸ ಸರಿತಂದು ತಲೆಬಿಸಿ ಆತೈತ, ಈಗ ನಿಂದು ಏನು ಮಾಡ್ತಿ ಹೇಳ? ಎಂತ ಗನಾಗಿದ್ದೀರನೆ? ಬಾಯಿ ಮೇಲಕ್ಕೆ ಹೇಳಬೇಡ ಪೂರಿತ. ಏನಾದೆ ಅದನ್ನು ಸಾಕ್ಷಿದೆ ಹೇಳಿಬಿಡು. ಮುಂದಿಂದೆಲ್ಲ ಏನು ಅಂಚೀರಿ ಈಗಲಿಂದನೇ ಕ್ರಮ ತಗೋಣ. ಏನಮ್ಮ ನಿನ್ನ ಪುರಾಣ? ನಾವು ಆರಾಮಾಗೇ ಇದ್ದೀವಿ ಗೊತ್ತಾ. ಇಲ್ಲಿ ತೆಂಗಿನ ತೋಟಕ್ಕೆ ಬಂದಿದ್ವಿ ಇಬ್ಬರು. ಅಪ್ಪಾಜಿ ಮೊನ್ನೆ ಹೇಳಿದ್ರಂತ ಇವ್ರ ಹತ್ರ, ತೋಟ ಎಲ್ಲ ಬರೀ ಕೆಲಸದವ್ರ ಮೇಲೆ ಬಿಡಬೇಡಿ, ನೀವು ಹೋಗಿ ಬಂದು ಮಾಡ್ತಾಯಿರಿ ಅಂತ. ಅದಕ್ಕೆ ಬಂದಿದ್ದು. ಇಲ್ಲಿ ಮಾತಾಡ್ತಾ ಇದ್ದು ಅಷ್ಟೊತ್ತಿಗೆ ನಿನ್ನ ಫೋನ್ ಬಂತು. ಪುಣ್ಯ ಅವ್ರು ಆ ಕಡೆ ಹೋದರು. ನಿಮ್ಮ ಮತ್ತೇನು ಹೇಳಬೇಡ ಆತ, ಏನು ತೊಂದರೆ ಇಲ್ಲ ಕಣಮ್ಮ. ಸುಮ್ಮ ಕೂತ್ಕೊಳ್ಳೆ ಸಾಕು. ನಿಮ್ಮ ಅಕ್ಕ ತಂಗಿ ಇಬ್ಬರು ಒಂದೇ ಥರ ಮಾಡ್ತೀರಿ, ಎಲ್ಲ ಗೊತ್ತಾಗ್ಯದ ನಮಗೆ. ಯಾರು ಏನು ನಿನ್ನ ಗಂಡ ಅಂತಕ್ಕೆ ಹಂಗೆ ಮಾಡ್ತಿದ್ದಿದ್ದು, ಹುಡುಗಿ ಯಾರು ಎಲ್ಲ ಗೊತ್ತಾಗ್ಯದೆ. ಊರು ಮನೆಯಲ್ಲೇ ಇದ್ಕೊಂಡು ನನ್ನ ಹತ್ರ ಒಂದು ಸೊಲ್ಲು ಹೇಳ್ದೆ ಇದ್ದಲ್ಲ ನೀನು. ಓಕೆ ನಾನೇ ಹೋಗ್ತೀನಿ. ಭಾಳ ಇದ್ದಾರ ಆದರೆ ನಾನು ಕೈ ಕಾಲೇ ಹಿಡ್ಕೊತೀನಿ ಬೇಕಾದ್ರೆ. ಇನ್ನು ನನ್ನ ಮಗಳ ತಂಟಿಗೆ ಬರಬೇಡ, ಅವಾಗ ಪಾಡಿಗೆ ಗಂಡ ಹೆಂಡತಿ ಇರಕ್ಕೆ ಬಿಡು ಅಂತ. ಒಂದಿಷ್ಟು ದುಡ್ಡು ಕಾಸು ಏನಾರು ಕೊಡೋದಾರು ಕೊಡೋಣ. ಮುಂದೆ ಗಂಡನ ಹತ್ರ ಹೇಳಕ್ಕೆ ಹೋಗಬೇಡ. ಮತ್ತೆ ಅದು ಈಗ ಸುಮ್ಮನಾದ್ರೆ ಮತ್ತೆ ಇನ್ನೆರಡು ವರ್ಷ ಬಿಟ್ಟು ಮತ್ತೆ ಶುರು ಆದರೆ ಮತ್ತೆ ಮೊದಲಿಂದ ಇದು ಮಾಡೋಕ್ಕಾಗ್ತದ? ಬಿಸಿ ಬಿಸಿ ಇರಾಗಲಿ ಅದನ್ನೆಲ್ಲ ಮಾಡ್ಕೆ ಬಿಡ್ಬೇಕು. ಆದ್ರೆ ಅತ್ಲಾಗ ಅದನ್ನ ಗಂಡನ ಜೊತೆ ಊರು ಬಿಟ್ಟೆ ಹೋಗಂಗೆ ಮಾಡಿದ್ರೆ ಆತಿತ್ತೇನ? ಅಮ್ಮ ಎಂತ ಆತು ನಿಂಗೆ? ಯಾರು ನಿಂಗೆ ಇದನ್ನೆಲ್ಲ ಹೇಳಿದ್ಯಾರೋ? ಅಕ್ಕನ ಕೆಲಸ ಅಂತ ಕಾಣ್ತದೆ. ನಂಗೆ ಹೇಳ್ತದೆ ಹೇಳಬೇಡ ಅಪ್ಪಾಜಿ ಅಮ್ಮನ ಹತ್ರ ಎಂಥದನ್ನು ಹೇಳಬೇಡ, ತಲೆ ಕೆಡ್ಸ್ಕೊತಾರೆ ಅಂತ. ಈಗ ನೋಡಿದ್ರೆ ಅದೇ ಹೇಳಿದೆ ನಿನ್ನ ಹತ್ರ ಅಲ್ಲ. ಏನು ತೊಂದರೆ ಇಲ್ಲ, ಈಗ ಆರಾಮಾಗಿದ್ದೀವಿ. ಆ ಥರ ಎಲ್ಲ ಏನು ಇದು ಮಾಡಬೇಡ ನೀನಾತ. ಮತ್ತು ಯಾರಿಗಾರು ಏನಾದ್ರು ಫೋನ್ ಮಾಡೋದು, ಮನೆಗೆ ಹೋಗೋದು ಎಲ್ಲ ಮಾಡಬೇಡ ಮಾರತಿ. ಒಂದೂವರೆ ಆತದಮ್ಮ. ಪ್ಲೀಸ್ ನಾನು ಹೇಳ್ತೀನಿ ಕೇಳು. ಏನೂ ತೊಂದರೆ ಇಲ್ಲ, ನಿಜವಾಗ್ಲೂ ನಾನು ಆರಾಮಾಗಿದ್ದೀನಿ. ನನ್ನ ಮೇಲಾಣೆ ನಿನ್ನ ಮೇಲಾಣೆ ನಾನು ಆರಾಮಾಗಿದ್ದೀನಿ. ಈಗ ಮತ್ತೆ ಮೊದಲಿಂದೆಲ್ಲ ಕೆದಕಿ ರಾಡಿ ಮಾಡ್ಕೊಳೋದು ಬೇಡಮ್ಮ ಪ್ಲೀಸ್. ಸದ್ಯ ಮಾರತಿ ಅವ್ರು ಇಲ್ಲಿಂದ ಹೋದರು. ಇದ್ದಿದ್ರೆ ಏನು ಅಂದ್ಕೋತಿದ್ರೇನ? ಅವ್ರಿಗೆ ಗೊತ್ತೇ ಇಲ್ಲ ಅಮ್ಮ ನಿಮಗೆಲ್ಲ ಗೊತ್ತು ಅಂತ. ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂತ ಆದರೆ ಅವ್ರಿಗೆ ಒಂಥರ ಮತ್ತೆ ನಿಮ್ಮ ಹತ್ರ ಮಾತಾಡೋಕ್ಕೆ ಸಂಕೋಚ ಪಟ್ಕೊತಾರೆ. ನನಗೆ ಎಂತ ಹೇಳ್ಬೇಕಂತಲೇ ಗೊತ್ತಾಗಲ್ಲ ಮಾರತಿ. ನಿಂಗೆ ಎಂತ ಆತೆ, ಯಾರು ನಿಂಗೆ ಹೇಳಿದ್ದು ಅಂತ. ಎಷ್ಟು ಖುಷೀಲಿ ಈಗ ಹೇಳ್ತಾ ಇದ್ರು ಗೊತ್ತಾ, ಅಪ್ಪಾಜಿ ಅಮ್ಮನ ಇಲ್ಲಿಗೆ ಬರೋಕ್ಕೆ ಹೇಳೋಣ, ಅವರೊಂದು ಆರಾಮಾಗಿ ಒಂದು 4 ದಿವಸ ಇದ್ದು ಹೋಗಲಿ, ಇಲ್ಲಿ ಅತ್ತಿಗೆನೂ ಬರೋಕ್ಕೆ ಹೇಳೋಣ, ಎಲ್ಲರೂ ಬರಲಿ ಅಂತೇಳಿ ಅದನ್ನೇ ಮಾತಾಡ್ತಿದ್ದು ಗೊತ್ತಾ. ಈಗ ಮಧ್ಯದಲ್ಲಿ ಬಂದು ನೀನು ಹಿಂಗೇನಾದ್ರು ಹೇಳಿದ್ರೆ ಅವರು ಅಪ್ಸೆಟ್ ಆಗ್ತಾರೆ. ಯಾರಿಗೂ ಆರಾಮಾಗಿರೋಕ್ಕಾಗಲ್ಲ. ಎಂಥ ಸಟ್ಟ ಪಟ್ಟ ಹಂಗಂತೇಳಿ ಇದನ್ನು ಹಾಗೆ ಬಿಡ್ಕೊ ಕೂರಕ್ಕಾಗ್ತದಾನೆ? ಇವಕ್ಕೊಂದು ಹರ್ನೀರಿ ಮಾಡಬೇಕು. ಏನಾರು ಹೇಳೋದು ಒಂದು ಮುಚ್ಚಳಿಕೆನೇ ಬರ್ಸ್ಕೊಂಡ್ರು ಬರ್ಸ್ಕೋಬೇಕು ಗೊತ್ತಾ ನಿಂಗೆ? ಎಂತ ಅಮ್ಮ ಅಸಹ್ಯ.
ಬರ್ಸ್ಕೊಳೋದಂತೆ. ಅಯ್ಯೋ ನಂಗೆ ಇದನ್ನು ಮಾತಾಡೋಕ್ಕೆ ಬೇಡ, ಸುಮ್ಮನಿರಮ್ಮ, ಆ ಬಗ್ಗೆ ಮಾತಾಡಬೇಡ, ಸುಮ್ಮನಿರೋ. ಅದು ಇಲ್ಲಿ ನಾವು ತೆಂಗಿನ ತೋಟಕ್ಕೆ ಬಂದ್ವಲ್ಲ, ಬೇಸಾಯ ಆಗಿರಲ್ಲ, ನನಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಏನೇನು ಹಾಕಬೇಕು ಅಂತ. ಅದಕ್ಕೆ ಬಂದಿದ್ದು ಮಾತು. ಅಪ್ಪಾಜಿ ಬರೋಕ್ಕೆ ಹೇಳಿದ್ರೆ, ಅಪ್ಪಾಜಿ ಇಲ್ಲಿ ಹೇಳಿದ್ರೆ ನಾವೆಲ್ಲ ಹಾಕಿ ಬೇಸಾಯ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ನೀನು ಅಪ್ಪಾಜಿ ಬನ್ನಿ ಬನ್ನಿ ಅಂದರೆ ನೀವೇ ಬರೋದು ಬೇಡ. ಯಾವತ್ತು ಬರ್ತೀರಿ ಹೇಳಿ, ಅವತ್ತು ಇವ್ರನ್ನ ಕಳಿಸ್ತೀನಿ. ನಿಮ್ಮಿಬ್ಬರನ್ನು ಕರ್ಕೊಂಡು ಅಕ್ಕನ್ನು ಕರ್ಕೊಂಡು ಬರ್ತಾರೆ ಇವರು. ಮತ್ತೆ ಎಲ್ಲರೂ ಬೇರೆ ಮಾತು ಮಾತ್ರ ಆಡಲೇಬೇಡ ಅಮ್ಮ. ನೀ ಬೇಕಾದ್ರೆ ಇಲ್ಲಿ ಬಂದು ನೋಡು, ನಾವೆಷ್ಟು ಆರಾಮಾಗಿದ್ದೀವಿ ನಿಮಗೆ ಗೊತ್ತಾಗ್ತದೆ. ಈಗ ಯಾವತ್ತು ಕಳಿಸ್ಲಿ ಹೇಳಿದ್ರನ್ನ? ಎಂತ ಅವರೊಬ್ಬರನ್ನೇ ಕಳಿಸ್ತೀಯೇ? ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಬೇರೆ ಎಲ್ಲರೂ ಹೋಗಕ್ಕ? ಜೊತೆಗೆ ನೀನು ಬಾ, ಎಲ್ಲಿಗೆ ಹೋಗೋದಾದ್ರೆ ಇಬ್ಬರು ಒಟ್ಟಿಗೆ ಹೋಗಿ ಒಟ್ಟಿಗೆ ಬನ್ನಿ. ಅಮ್ಮ ಹೇಳೋದು ಒಂದು ಕೌದಯ, ನಾನು ಜೊತೆಗೆ ಹೋಗ್ಬೋದಾ? ಅದೆಂತ ನೋಡ್ತೀನಿ. ಇಬ್ಬರು ಬರೋದಾರು ಬರ್ತೀವಿ, ಒಬ್ಬರೇ ಬರೋದಾರು ಬರ್ತಾರೆ. ನೀವು ರೆಡಿಯಾಗಿರಿ ಆಯ್ತಾ? ನಾಳೆನೇ ಬರ್ತೀವಮ್ಮ. ಓ, ಇವ್ರಿಗೆ ಬೇರೆ ಏನಾರು ಕೆಲಸ ಅದೆಯೇನು ಕೇಳ್ಕೊತೀನಿ ಅಂತ. ಇನ್ನೊಂದು 2 ದಿನದಲ್ಲಿ ಬರ್ತೀವಿ. ನೀವಿಬ್ಬರು ರೆಡಿಯಾಗಿರಿ ಆಯ್ತಾ? ಅಕ್ಕಗೆ ಫೋನ್ ಮಾಡಿ ಹೇಳ್ತೀನಿ ನಾನು.